ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಮನೆ ಮಾಡ್ತಾ ಇದೆ. ಸಿ ವಿ ನಾಗೇಶ್ ಅವರು ಪ್ರಬಲ ವಾದವನ್ನು ಮಂಡಿಸ್ತಾ ಇದ್ದಾರೆ. ಧರಿಸಿದ್ದ ಬಟ್ಟೆ, ಮೊಬೈಲ್ ಮನೆಯಲ್ಲಿ ಇಟ್ಟಿರೋ ಬಗ್ಗೆ ಅನುಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಟ್ಟೆಗಳನ್ನ ಚಿತ್ರದುರ್ಗಕ್ಕೆ ಹೋಗಿ ಸೀಸ್ ಮಾಡಲಾಗಿದೆ. ಮೃತದೇಹ ಸಾಗಿಸುವಾಗ ಬಟ್ಟೆ ಬದಲಾಯಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಹೆಚ್ಚುವರಿ ತನಿಖೆಯ ತಪ್ಪುಗಳನ್ನು ಸರಿಪಡಿಸೋಕೆ ಮತ್ತೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಹೆಚ್ಚುವರಿ ದೋಷಾರೋಪ ಪಟ್ಟಿಯಲ್ಲಿದ್ದ ಫೋಟೋವನ್ನ ಸಿ ವಿ ನಾಗೇಶ್ ಅವರು ತೋರಿಸಿದ್ದಾರೆ. ನೋಡಿ, ಅದರಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡಬೇಕಾದ್ರೆ ಆರೋಪಿ ಯಾವ ಬಟ್ಟೆಯನ್ನು ಧರಿಸಿದ್ರು ಅಂತ. ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಆಗಿರುವಂತಹ ಬದಲಾವಣೆ ಬಗ್ಗೆ ಕೂಡ ಅವರು ರೇಸ್ ಮಾಡ್ತಾ ಇದ್ದಾರೆ. ಮೃತದೇಹ ಸಾಗಿಸಬೇಕಾದ್ರೆ ಬಟ್ಟೆ ಬದಲಾಯಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ರು. ಅಂದರೆ ಸಾಕ್ಷ್ಯ ನಾಶ ಮಾಡೋದಕ್ಕೆ, ತಗಲಾಕೊಡ್ಬಾರ್ದು ಅನ್ನೋದಕ್ಕೆ ಆರೋಪಿಗಳು ಸಂಚು ರೂಪಿಸಿದ್ರು, ಪ್ಲಾನ್ ಮಾಡ್ಕೊಂಡಿದ್ರು ಅಂತೆಲ್ಲ ಅವರು ಹೇಳಿದ್ರು. ಅದನ್ನು ಕೌಂಟರ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಫೋಟೋ ತೋರಿಸೋದ್ರ ಮೂಲಕ. ಈ ಎರಡೂ ಫೋಟೋವನ್ನ ಮ್ಯಾಚ್ ಮಾಡೋದಕ್ಕೆ ಪೊಲೀಸರು ಯತ್ನಿಸಿದ್ದಾರೆ. ಧರಿಸಿದ್ದ ಬಟ್ಟೆ ಹಾಗೂ ಮೊಬೈಲ್ ಮತ್ತು ಮನೆಯಲ್ಲಿ ಮೊಬೈಲ್ ಜೊತೆಗೆ ಇಟ್ಟಿದ್ದಂತಹ ಬಟ್ಟೆ ಇಟ್ಟಿರೋದನ್ನ ಮ್ಯಾಚ್ ಮಾಡೋದಕ್ಕೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಆಸರೆ ಪಡೆದಿದ್ದಾರೆ ಅನ್ನೋದು ಸಿ ವಿ ನಾಗೇಶ್ ಅವರ ವಾದದ ಹುರುಳಾಗ್ತಾ ಇದೆ. ತನಿಖೆಯ ತಪ್ಪುಗಳನ್ನು ಸರಿಪಡಿಸೋದಕ್ಕಂತಾನೆ ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಹಾಕಿದ್ದಾರೆ, ಬಿಟ್ರೆ ಇನ್ನೇನೂ ಇಲ್ಲ ಅನ್ನೋದು ಸಿ ವಿ ನಾಗೇಶ್ ವಾದ ಮಾಡ್ತಾ ಇರುವಂತಹ ಪರಿಯಾಗ್ತಾ ಇದೆ. ಪೊಲೀಸರು ಆರಂಭಿಕ ಹಂತದಿಂದ ಕೂಡ ಎಡವಿದ್ರು, ಪ್ರಕರಣದಲ್ಲಿ ಸತ್ಯ ಇಲ್ಲ ಅನ್ನೋದು ಅವರ ವಾದದ ಭಾಗ. ಹೆಚ್ಚುವರಿ ದೋಷಾರೋಪ ಪಟ್ಟಿಯ ಬಗ್ಗೆ ಕೋರ್ಟ್ಗೆ ಮಾಹಿತಿ ಕೊಡಬೇಕಾದ್ರೆ ಆರೋಪಿ ಅನುಕುಮಾರ್ಗೆ ಸಂಬಂಧಪಟ್ಟಂತಹ ಬಟ್ಟೆಯ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ವಕೀಲರು. ಜೊತೆಗೆ ಅಕ್ಯೂಸ್ಡು ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆಯಲ್ಲಿ ಇರೋ ಬಟ್ಟೆನೇ ಬೇರೆ. ಆತ ನಾನು ಈ ಬಟ್ಟೆ ಧರಿಸಿದ್ದೆ, ಈ ಟೈಮ್ನಲ್ಲಿ ಹಿಂಗಾಯ್ತು, ಈ ಥರ ಕಲೆ ಇತ್ತು, ಅದೆಲ್ಲ ಹೇಳ್ಕೊಳ್ತಾನಲ್ಲ. ಸೊ ಅದಕ್ಕೆ ಕೌಂಟ್ರ್ ಮಾಡ್ತಾ ಇದ್ದಾರೆ. ಮತ್ತು ಅದೆಂಗೆ ಚೇಂಜ್ ಮಾಡ್ತಾನೆ ಆತ ಬಟ್ಟೆನ ಹೆಣ ಬಿಸಾಡಬೇಕಾದ್ರೆ? ಸೊ ಪಟ್ಟಣಗೆರೆ ಶೆಡ್ಡನ್ನು ಏನು ಸ್ನಾನದ ಮನೆ ಅಂತ ಅಂದ್ಕೊಂಡ್ಬಿಟ್ರಾ ಅಂತೆಲ್ಲ ಸಿ ವಿ ನಾಗೇಶ್ ಅವರು ಕೇಳ್ತಾ ಇದ್ದಾರೆ. ಆಕ್ಷೇಪವನ್ನು ದೋಷಾರೋಪ ಪಟ್ಟಿಗೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸ್ತಾ ಇದ್ದಾರೆ. ತನಿಖೆಯ ತಪ್ಪುಗಳನ್ನು ಸರಿಪಡಿಸೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಸೊ ಕೊಲೆ ಮಾಡಬೇಕಾದ್ರೆ ಹಾಕಿದ್ದ ಬಟ್ಟೆಯೇ ಬೇರೆನಾ, ಹೆಣ ಬಿಸಾಡೋದಕ್ಕೆ ಹೋದಾಗ ಹಾಕಿರುವಂತಹ ಬಟ್ಟೆನೇ ಬೇರೆನಾ ಅನ್ನೋದು ಮುಂದುವರಿತಾ ಇದೆ ವಾದ. ಮತ್ತು ಪೊಲೀಸರು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಫ್ಯಾಬ್ರಿಕೇಟೆಡ್ ಟ್ರೂತ್, ಇದು ಟ್ರೂತ್ ಅಲ್ಲ, ಇದು ಫ್ಯಾಬ್ರಿಕೇಟೆಡ್ ಟ್ರೂತು. ಸೊ ಇಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ. ಲೋಪದೋಷಗಳು ವಿಪರೀತವಾಗಿದೆ, ಹೀಗಾಗಿ ತನ್ನ ಕಕ್ಷಿದಾರನಿಗೆ ಬೇಲ್ ಗ್ರಾಂಟ್ ಮಾಡಬೇಕು ಅಂತ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಕೊಲೆ ಮಾಡಬೇಕಾದ್ರೆ ಹಾಕಿದ್ದ ಬಟ್ಟೆ ಬೇರೆನಾ, ಇದಕ್ಕೆ SPP ಅವರು ಕೌಂಟರ್ ಮಾಡೋದು ಯಾವ ರೀತಿ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿ ವಿ ನಾಗೇಶ್ ಅವರು ಅನೇಕ ಡೌಟ್ಗಳನ್ನು ಎತ್ತಿದ್ದಾರೆ. ಅದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡುವಂತಹ ಬಾಧ್ಯತೆ SPP ಮೇಲೆ ಇರುತ್ತೆ. ಅನುಕುಮಾರ್ ಕುರಿತಂತೆ ಕೂಡ ಯಾವ ವಿಚಾರಗಳನ್ನು ಇಟ್ಕೊಂಡು ಕೌಂಟರ್ ಮಾಡ್ತಾರೆ, ಕೌಂಟರ್ ಆರ್ಗ್ಯುಮೆಂಟ್ ಈ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತೇ ಅವಕಾಶ ಸಿಗುತ್ತಾ, ಏನು ಕತೆ ಅನ್ನೋದನ್ನ ನೋಡಬೇಕಾಗತ್ತೆ ನಾವು. ಇಷ್ಟು ಮಾತ್ರ ಅಲ್ಲ, ಪ್ರತ್ಯಕ್ಷದರ್ಶಿಗಳು, ಆರೋಪಿಗಳು ಅವ್ರದ್ದು 164 ಸ್ಟೇಟ್ಮೆಂಟ್, 161 ಸ್ಟೇಟ್ಮೆಂಟ್ ಬೇಸಸ್ ಮೇಲೆ ಈಗ ವಾದ ಸಾಗ್ತಾ ಇದೆ. ಸೊ ಪಟ್ಟಣಗೆರೆ ಶೆಡ್ಗೆ ಸಂಬಂಧಪಟ್ಟಂತೆ ರೆಕರೆನ್ಸ್ ಆಫ್ ಕ್ರೈಮ್ ಸೀನು ಮತ್ತು ಆರೋಪಿಗಳು ಸಾಕ್ಷ್ಯನಾಶವನ್ನು ಮಾಡಿದ್ರು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದನ್ನೆಲ್ಲ ಅವರು ಕೌಂಟರ್ ಮಾಡ್ತಾ ಇದ್ದಾರೆ. ಸಾಕ್ಷ್ಯನಾಶ ಆಗಿಲ್ಲ ಅಂತ. ಈಗ ನೋಡಿ ಮುಂದುವರೆದ ಭಾಗ. ಗೋವಾಗೆ ಪುನೀತ್ ಹೋಗಿದ್ದು ಸತ್ಯನಾ ಸುಳ್ಳ? ದರ್ಶನ್ ಪರ ಸಿ ವಿ ನಾಗೇಶ್ಗೆ ಜಡ್ಜ್ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಗೋವಾಗಾತ ಹೋಗಿದ್ದು ನಿಜನಾ ಸುಳ್ಳ? ಆಗ ಸಿ ವಿ ನಾಗೇಶ್ ಹೇಳ್ತಾ ಇದ್ದಾರೆ ಗೋವಾಗೆ ಪುನೀತ್ ಹೋಗಿದ್ದು ನಿಜ ಅಂತ ಒಪ್ಕೊಳ್ತಾ ಇದ್ದಾರೆ. ಬಟ್ ಪೊಲೀಸರು ಮೊದಲ ದಿನದಲ್ಲೇ ಸತ್ಯವನ್ನು ತಿರುಚಿದ್ದಾರೆ. ಗೋವಾಗೆ ಚಾರ್ಜ್ ಶೀಟ್ನಲ್ಲಿದ್ದಂತಹ ಅನೇಕ ಅಂಶಗಳ ಬೇಸಸ್ ಮೇಲೆ ವಾದ ನಡೀತಾ ಇತ್ತಲ್ವಾ. ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದು ಆತ ಬೆಂಗಳೂರಿನಲ್ಲೇ ಇದ್ದ, ಗೋವಾಕ್ಕೆ ಮುಂಚೆನೇ ಹೋಗ್ತಾನೆ ಅಂತ ಕನಸು ಬಿದ್ದಿತ್ತ ಅಂತೆಲ್ಲ ಕೇಳಿದ್ರಲ್ಲ, ಅದಕ್ಕೆ ಅವರು ಕೇಳಿದ್ದಾರೆ. ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ಬಗ್ಗೆ ವಾದ ಮುಂದುವರಿತಾ ಇದೆ. ವಾದದಲ್ಲಿ ಪ್ರತ್ಯಕ್ಷ ದರ್ಶಿಗಳಿಗೆ ಸಂಬಂಧಪಟ್ಟಂತೆ ಡೌಟ್ ನನಗೆ ಹೀಗಿದೆ ಅನ್ನೋಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ರೇಣುಕಾ ಸ್ವಾಮಿಗೆ ಊಟ ಕೊಡಿ, ನೀರು ಕೊಡಿ ಅಂತೆಲ್ಲ ಅಲ್ಲಿ ವಿಚಾರಗಳ ಪ್ರಸ್ತಾಪ ಆಗಿತ್ತಲ್ಲ ಆತ ಸಾಯೋಕ್ಕೂ ಮುಂಚೆ. ಸೊ ಅದನ್ನು ಅವರು ಪ್ರಸ್ತಾಪ ಮಾಡ್ಕೊಂಡು ಈಗ ವಾದ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಆ ವಿಚಾರದಲ್ಲಿ, ಅದನ್ನು ಕೂಡ ಒಂದೊಂದಾಗೆ ನೋಡ್ತಾ ಹೋಗೋಣ. ರೇಣುಕಾ ಸ್ವಾಮಿಯ ಹತ್ಯೆ ಅತ್ಯಂತ ಭೀಕರ ರೀತಿಯಲ್ಲಿ 8ನೇ ತಾರೀಕು ಆಗುತ್ತೆ. ಆಗೇನಾಯಿತು ಅಂತ ಫೋಟೋ ಮತ್ತು ವಿಡಿಯೋ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬಿಡಿ. ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿಯ ಬಗ್ಗೆ ವಾದ ಮುಂದುವರಿತಾ ಇರಬೇಕಾದ್ರೆ ರೇಣುಕಾ ಸ್ವಾಮಿಗೆ ಊಟ ಕೊಡಿ, ನೀರು ಕೊಡಿ, ಫೋಟೋ ಮತ್ತು ವಿಡಿಯೋ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬಿಡಿ ಅಂತೆಲ್ಲ ಕುಹಕವಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಆಪ್ತರಿಗೆ ದರ್ಶನ್ ಸೂಚನೆ ಕೊಟ್ಟಿದ್ರು ಅಂತೆಲ್ಲ ಅವರು ಹೇಳ್ತಾ ಇದ್ದಾರೆ. ಈ ಹೇಳಿಕೆ ಚಾರ್ಜ್ ಶೀಟ್ನಲ್ಲೇ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಇದು ಹಾಸ್ಯಾಸ್ಪದವಾಗಿದೆ, ಇದು ಕರೆಕ್ಟ್ ಅಲ್ಲ, ಇದು ಫ್ಯಾಬ್ರಿಕೇಟೆಡ್ ಅನ್ನೋದು ಅವರು ಪ್ರತಿ ಹಂತದಲ್ಲೂ ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ರೇಣುಕಾ ಸ್ವಾಮಿಗೆ ಊಟ ಕೊಡಿ, ನೀರು ಕೊಡಿ,
ಅಂತೆಲ್ಲ ಹೇಳಿದ್ರು ಮತ್ತು ಆಪ್ತರಿಗೆ ದರ್ಶನ್ ಸೂಚನೆಯನ್ನು ಕೊಟ್ಟಿದ್ರು ಅಂತೆಲ್ಲ ಅವ್ರು ಹೇಳ್ತಾ ಇದ್ದಾರಲ್ಲ. ಸೊ ಅದನ್ನೆಲ್ಲ ಹೇಳ್ತಾ ಇದು ಫ್ಯಾಬ್ರಿಕೇಟೆಡ್ ಹಿಂಗಿಲ್ಲ ಅನ್ನೋದನ್ನ ಅವ್ರು ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಈ ಹೇಳಿಕೆ ಚಾರ್ಜ್ ಶೀಟ್ನಲ್ಲೇ ಇದೆ ನೋಡಿ. ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿಗೆ ಸಂಬಂಧಪಟ್ಟಂತೆ ಅವರು ಒಂದೊಂದೇ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಭೀಕರ ಹಲ್ಲೆಗೆ ಒಳಗಾದಂತಹ ರೇಣುಕಾಸ್ವಾಮಿಗೆ ದುಡ್ಡು ಕೊಟ್ಟು ಊಟ ಕೊಟ್ಟು ಕಳಿಸಿ ಅಂತ ಅವರು ಅಂದರೆ ಅಕ್ಯೂಸ್ಡ್ ದರ್ಶನ್ ಇತರೆ ಆರೋಪಿಗಳಿಗೆ ಹೇಳಿದ್ರು ಅಂತ ಉಳಿದವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಲ್ಲ, ಅದನ್ನೆಲ್ಲ ಅವರು ಓದ್ತಾ ಈ ಕೌಂಟರ್ ಮಾಡೋ ಪ್ರಯತ್ನದಲ್ಲಿ ಇದ್ದಾರೆ. ಅಲ್ಲೂ ಕೌಂಟರ್ ಮಾಡ್ತಾರೆ. ಸಹಜವಾಗಿ ಅವ್ರ ಕೌಂಟರ್ ಆ್ಯಂಗಲ್ ಹೆಂಗಿರುತ್ತೆ ಅಂದರೆ ಇದು ಫ್ಯಾಬ್ರಿಕೇಟೆಡು, ಇದು ಸುಳ್ಳು ಅನ್ನೋದು ಇರುತ್ತೆ. ಸೊ ಅದನ್ನೇ ನಾನು ಹೇಳ್ತಾ ಇದ್ದಿದ್ದು ಇಷ್ಟೊತ್ತು. ಸೊ ಭೀಕರ ಹಲ್ಲೆಗೆ ಒಳಗಾದಂತಹ ರೇಣುಕಾಸ್ವಾಮಿಗೆ ನಂತರ ಊಟ ಮತ್ತು ನೀರು ಕೊಡಿ ಅನ್ನೋದ್ರ ಬಗ್ಗೆ ಸೂಚನೆಯನ್ನ ದರ್ಶನ್ ಕೊಟ್ಟಿರ್ತಾರಂತೆ ಅವರ ಆಪ್ತರಿಗೆ. ಅದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ಇತ್ತಲ್ಲ, ಅದರಲ್ಲಿ ಆ ಅಂಶಗಳು ಉಲ್ಲೇಖ ಆಗಿದೆ. ಸೊ ಅದರ ಬೇಸಿಸ್ ಮೇಲೆ ಈಗ ವಾದ ಮುಂದುವರಿತಾ ಇದೆ. ದರ್ಶನ್ ಬಂದು ರೇಣುಕಾಸ್ವಾಮಿಯ ಕಪಾಳಕ್ಕೆ ಹೊಡೆದ್ರು, ದರ್ಶನ್ ಬಂದು ರೇಣುಕಾಸ್ವಾಮಿಯ ಕಪಾಳಕ್ಕೆ ಹೊಡೆದ್ರು ಅಂತೆಲ್ಲ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತಲ್ಲ ಅಂಶಗಳು, ಅದನ್ನ ಇಟ್ಕೊಂಡು ಈಗ ವಾದ ಕಂಟಿನ್ಯೂ ಆಗ್ತಾ ಇದೆ. ಏನ್ ಹೇಳ್ತಾರೆ, ಏನ್ ಪ್ರೂವ್ ಮಾಡೋದು ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಪ್ರಬಲ ವಾದದಲ್ಲಿ ದರ್ಶನ್ ಬಂದು ರೇಣುಕಾಸ್ವಾಮಿಯ ಕಪಾಳಕ್ಕೆ ಹೊಡೆದ್ರು ಪ್ರಕರಣದಲ್ಲಿ ಸಾಕ್ಷಿಯೇ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸಾಕ್ಷಿ ದರ್ಶನ್ ಕುರಿತಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈ ಬೇಸಿಸ್ ಮೇಲೆ ಈಗ ವಾದ ಸದ್ಯಕ್ಕೆ ಸಾಗ್ತಾ ಇದೆ. ದರ್ಶನ್ ಕ್ರೈಮ್ ಸೀನ್ ನಲ್ಲಿ ಇದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿತ್ತಲ್ಲ ನೋಡಿ. ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದಿದ್ರು ಅನ್ನೋದನ್ನ ಕೂಡ ಸಾಕ್ಷಿಗಳು ಹೇಳಿದ್ದಾರೆ. ತಮ್ಮ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಆರಂಭಿಕ ಹಂತದಲ್ಲಿ ಆರೋಪಿಗಳು. ಅದರ ಬೇಸಿಸ್ ಮೇಲೂ ಕೂಡ ಈಗ ಸದ್ಯಕ್ಕೆ ವಾದ ಕಂಟಿನ್ಯೂ ಆಗ್ತಾ ಇದೆ, ಆರ್ಗ್ಯುಮೆಂಟ್ ಕಂಟಿನ್ಯೂ ಆಗ್ತಾ ಇದೆ. ನಾಗರಾಜು 12 ಏಟು ಹಗ್ಗದಿಂದ ಹೊಡೆದ್ರು ಅಂತಾನೂ ಹೇಳಿದ್ದಾನೆ. ದರ್ಶನ್ ಹೆಚ್ಚಾಗಿ ಹೊಡೆದ ಬಗ್ಗೆ ಹೇಳಿಕೆ ಇಲ್ಲ. ದರ್ಶನ್ ರೇಣುಕಾಸ್ವಾಮಿಗೆ ಕಪಾಳ ಮೋಕ್ಷವನ್ನು ಮಾಡಿದ್ರು ಅನ್ನೋದು ಪ್ರಕರಣದಲ್ಲಿ ಸಾಕ್ಷಿ ಕೊಟ್ಟಿರುವಂತಹ ಹೇಳಿಕೆ. ಯಾರು ವಿಟ್ನೆಸ್ ಇದ್ರು ಅವ್ರು ಕೊಟ್ಟಿರುವಂತಹ ಹೇಳಿಕೆ. ಪವಿತ್ರ ಗೌಡ ಕೂಡ ಚಪ್ಪಲಿಯಿಂದ ಹೊಡೆದ ಬಗ್ಗೆ ಹೇಳಿಕೆ. ನಾಗರಾಜು 12 ಏಟು ಮತ್ತು ಹಗ್ಗದಿಂದ ಹೊಡೆದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ದರ್ಶನ್ ಕ್ರೌರ್ಯ ಹೆಚ್ಚಾಗಿತ್ತು ಅನ್ನೋದಕ್ಕೆ ಯಾವುದೇ ಹೇಳಿಕೆಗಳು ಪುಷ್ಟಿ ಕೊಡ್ತಾ ಇಲ್ಲ. ಮ್ಯೂಸಿಕಲ್ ಚೇರ್ ತರ ಒಬ್ಬರ ನಂತರ ಒಬ್ರು ಹೊಡೆದು ಹೋದ್ರು ಅಂತೆಲ್ಲ ಅಲ್ಲಿ ಉಲ್ಲೇಖ ಮಾಡಿದ್ರು. ಅಂದರೆ 1 by 1 ಅತ್ಯಂತ ಭೀಕರವಾಗಿ ಹಲ್ಲೆ ಮಾಡಿದ್ರು ಅಂತ ಚಾರ್ಜ್ ಶೀಟ್ನಲ್ಲಿತ್ತು. ಅದನ್ನು ಇವರು ಕೆದಕ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಫಸ್ಟ್ ಇಡೀ ಇನ್ಸಿಡೆಂಟ್ನ ನರೇಟ್ ಮಾಡ್ತಾ ಇದ್ದಾರೆ ಜಡ್ಜ್ ಮುಂದೆ. ನಾಗರಾಜು 12 ಏಟು ಮತ್ತು ಹಗ್ಗದಿಂದ ಹೊಡೆದ್ರು ಅಂತ ಹೇಳಿದ್ದಾನೆ. ದರ್ಶನ್ ಹೆಚ್ಚಾಗಿ ಹೊಡೆದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿಲ್ಲ. ಮ್ಯೂಸಿಕಲ್ ಚೇರ್ ರೀತಿಯಲ್ಲಿ ಒಬ್ಬೊಬ್ಬರೇ ಹೊಡೆದ್ರು ಅಂತೆಲ್ಲ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಅಂತ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಾ ಇದ್ದಾರೆ.